ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರ ಬಂಧನವಾಗಿದೆ. ಅದು ಕೂಡ ದೌರ್ಜನ್ಯ ಮತ್ತು ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಈ ಬಗ್ಗೆ ಮಾತಾಡಲಿಕ್ಕೆ JDS ಜಿಲ್ಲಾಧ್ಯಕ್ಷರಾದ ಲಿಂಗೇಶ್ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರ ಹತ್ರ ಮಾತಾಡೋಣ. ಸರ್, ಈ ಬಂಧನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಿಮ್ಮ ಅಭಿಪ್ರಾಯ ಸರ್? SIT ತನಿಖೆ ಮಾಡೋಕ್ಕೆ ಹೇಳಿದ್ದು CD ಹಗರಣ ಹಾಸನ ಜಿಲ್ಲೆಯಲ್ಲಿದೆ. ಅದು ಯಾವನ್ ಚಿತ್ರೀಕರಣ ಮಾಡ್ದ, ಯಾವನ್ ಭಾಗಿಯಾಗಿದ್ದ, ಅಪ್ಲೋಡ್ ಮಾಡ್ದಾನೆ ಯಾರು, ಅದನ್ನು ಸ್ಟೋರ್ ಮಾಡ್ಕೊಂಡು ಪೆನ್ ಡ್ರೈವ್ ಹಂಚಿದಾನೆ ಯಾರು, ಇದೆಲ್ಲ ಮಾಡ್ರಪ್ಪ ಅಂತ ಕೇಳಿರಿ. ಇವರು ಅದನ್ನು ಬಿಟ್ಬಿಟ್ರು. ನೇರವಾಗಿ ಹೇಳಿದರು ಕಾರ್ತಿಕ್ ಅನ್ನೋರು, ನಾನೇ ಅದನ್ನು ಅಪ್ಲೋಡ್ ಮಾಡ್ಕೊಂಡಿದ್ದೆ ಅಂತವ. ಅವ್ನು ತಪ್ಸ್ಕೊಂಡೇ ಬಿಟ್ಟ. ಏನು ಮಾಡ್ತಾಯಿದ್ದೆ ಇಲಾಖೆ, ಏನು ಮಾಡ್ತಾಯಿದ್ದೆ? ಇಂಟೆಲಿಜೆನ್ಸ್ ಎಲ್ಲೋಗಿದೆ, ಸತ್ತೋಗಿದೆ ಇದೆ ರಾಜ್ಯದಲ್ಲಿ? ಪ್ರಶ್ನೆ ಮಾಡಬೇಕಾಯ್ತೆ. SIT ಅದನ್ನು ಮಾಡಿ ಅಂತ ಅದು ಬಿಟ್ಬಿಟ್ರು. SIT ಆಗುತ್ತೆ ಅಂತ ಗೊತ್ತಾದ ತಕ್ಷಣ ಇದ್ರ ರೇವಣ್ಣನ ಇನ್ವಾಲ್ವ್ ಮಾಡಿದರೆ ಈ ಜನತಾ JDSನ ಹಾಸನ ಜಿಲ್ಲೆ ಮುಗಿಸ್ಬೋದು ಅಂತ ಇಟ್ಕೊಂಡು ಲೈಂಗಿಕ ಹಗರಣ ಅಂತ ಒಂದು ಕೇಸ್ ಹಾಕಿಸ್ತಾರೆ ಒಳನೇಶ್ಪುರದಲ್ಲಿ. ಆಮೇಲೆ ಅವರು ಜ್ಞಾನೋದಯವಾದ ಈ ಕೇಸಲ್ಲಿ ಎಂಥದೂ ಇಲ್ಲ, ಸುಳ್ಳು ಆಪಾದನೆ ಅಂತ ಜನಗಳಿಗೂ ಗೊತ್ತಾಯ್ತು, ಇಲಾಖೆಗೂ ಅರ್ಥ ಆಯ್ತು, ಇದರಲ್ಲಿ ಏನು ಮಾಡೋಕ್ಕಾಗಲ್ಲ ಅಂತ ಗೊತ್ತಾಗಿ ಮತ್ತೆ KR ನಗರಕ್ಕೆ ಹೋಗ್ತಾರೆ. ಅಲ್ಲಿ ಕಿಡ್ನಾಪ್ ಕೇಸ್ ಹಾಕಿಸ್ತಾರೆ. 20 ವರ್ಷದ ಹುಡುಗ ಏನು ಗೊತ್ತ್ರಿ ಅವ್ರ ತಾಯಿ ಕಿಡ್ನಾಪ್ ಆಗಿದ್ದಾಳೆ ಅನ್ನೋದು? ರೇವಣ್ಣರೇ ಕರ್ಕೊಂಡು ಹೋಗಿದ್ದಾನೆ ಅಂತ ಇತ್ತೇನ್ರಿ? ಯಾರ ಪ್ರಚೋದನೆ ಮಾಡಿ ಯಾರು ಮಾಡಿದ್ದಾರೆ ನಮಗೆ ಗೊತ್ತಿಲ್ಲದ ವಿಚಾರ. KR ನಗರದ ಪ್ರಭಾವಿ ಕಾಂಗ್ರೆಸ್ ಮುಖಂಡರು, ಶಾಸಕರ ಮತ್ತೊಬ್ಬರ ಜನ ಮಾತಾಡ್ತಿದ್ದಾರೆ. ನಾವೇನು ಆ ತಾಲೂಕಿನವರಲ್ಲ, ಆ ಜಿಲ್ಲೆಯರಲ್ಲ. ಜನ ಮಾತಾಡಿದ್ರೆ ನಾವು ಉಲ್ಲೇಖ ಮಾಡಬೇಕಾಗತ್ತೆ. ಒಂದು ಆರೋಪ ಮಾಡಿದ್ರೆ ಹೌದು, ಶಾಸಕರ ಮೇಲೆ ದೂರಿದೆ, ಅವ್ರು ಮಾಡಿದ್ರೆ ಅಂತ ಆಪಾದನೆ ಇದೆ ಅಂತ ಹೇಳಿದೆ ಹೊರತು ನಮಗೆ ಗೊತ್ತಿಲ್ಲದ ವಿಚಾರ. ಪ್ರೆಸ್ ಮೀಟಲ್ಲಿ ಹೇಳಿರೋದು ಅಷ್ಟೇ, ಇಲ್ಲೂ ಹೇಳಿರೋದು ಅಷ್ಟೇ. ನಮ್ಮ ಯೂಟ್ಯೂಬಲ್ಲೂ ಸಹ ಹರಿದಾಡ್ತಾಯಿದೆ ಅವ್ರ ಹೆಸರು. ಅದಕ್ಕೋಸ್ಕರ ನಾನು ಪ್ರಸ್ತಾವ ಮಾಡ್ತಿರೋದು ವೈಯಕ್ತಿಕವಾಗಿ ನಮ್ಮ ಮೇಲೆ ಅವ್ರಿಗೆ ದ್ವೇಷ ಇಲ್ಲ, ಅವ್ರು ನನಗೆ ಗೊತ್ತೂ ಇಲ್ಲ. ಮುಖ ಇಲ್ಲಿ ಕಣ್ಕೊಂಬಂದ್ರೆ ನಾನು ಯಾರು, ಅವ್ರು ಯಾರು ಅಂತ ನಮಗೆ ಗೊತ್ತಿಲ್ಲ. ಆದರೆ ಇನ್ನು ನನ್ನ ತಾಯಿ ಕಾಣೆಯಾಗಿದ್ದಾಳೆ ಕೊಟ್ಟಿದ್ದರೆ ಆಮೇಲೆ ತನಿಖೆಯಲ್ಲಿ ಯಾರು ಅಂತ ಪತ್ತೆ ಮಾಡೋರು. ಬೇಕು ಅಂತ ಪರ್ಪಸ್ಸಾಗಿ ರೇವಣ್ಣನ ಏವನ್ ಅಂತ ಮಾಡ್ತಾರೆ. ಅವನಿಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಆಕೆ ಸಿಕ್ಕಿದ್ದಾಳೆ. ಈಗ ಇವತ್ತು ಕನ್ನಡಪ್ರಭದಲ್ಲಿ ಬಂದಿದೆ, ರೇವಣ್ಣರು ಇದಕ್ಕೆ ಸಂಬಂಧ ಇಲ್ಲ ಅಂತ ಆಕೆ ಹೇಳಿಕೆ ಕೊಟ್ಟಿದ್ದಾಳೆ. ನಾನಾಗೆ ಹೊರಗಡೆ ಹೋಗಿದ್ದೆ ಅಂತಲೂ ಸಹ ಹೇಳಿಕೆ ಕೊಟ್ಟಿದ್ದಾಳೆ. ಈಗೇನು ಮಾಡ್ತಾರೆ? ಒಬ್ಬನ್ನ ಆಪಾದನೆ ಮಾಡಿಬಿಟ್ಟು ಸ್ಟೇಷನ್ ಒಳಗೆ ಹಾಕಿ ಅವನು ಅರೆಸ್ಟ್ ಮಾಡಿಬಿಟ್ಟು ಮಾನ ಹರಾಜಾದ್ಮೇಲೆ ಇವರು ಮಾನ ಮತ್ತು ಇವ್ರು ಕೊಡೋಕ್ಕೆ ಶಕ್ತಿ ಇದೆ ಈ ಸರ್ಕಾರಕ್ಕೆ. ಆ ಕಾರಣಕ್ಕೋಸ್ಕರ SITನ ದುರುಪಯೋಗ ಪಡಿಸ್ಬೇಡಿ. ನಿಮ್ಮ ಮೇಲೆ ನಂಬಿಕೆ ಇದೆ. ಈ ರಾಜ್ಯದ 7 ಕೋಟಿ ಜನರು ಸಹ ನಿಮ್ಮ ಮೇಲೆ ವಿಶ್ವಾಸ ಇಟ್ಕೊಂಡಿದ್ದಾರೆ. ಮೂಲ ಯಾರು ಕಾರಣಕರ್ತ ಎಲ್ಲರೂ ಸಹ ಪನಿಷ್. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ಮಾಡಬೇಕು ಅಂತ SIT ವೆಲ್ಕಮ್ ಮಾಡಿದನು. ಈ ಜಿಲ್ಲೆಯಲ್ಲಿ ನಾನು ಒಬ್ಬ ಮೊದಲನೇಲಿ ನಾನು ಒಬ್ಬ ಅಂತ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ದುರುಪಯೋಗ ಪಡಿಸ್ಕೊಂಡು ರೇವಣ್ಣರನ್ನ ಪ್ರಭಾವನ ಕುಗ್ಗಿಸ್ಬೇಕು. ರೇವಣ್ಣನ ಈ ಮೂಲಕನ ಅವ್ರು ಕಟ್ಟಾಕಬೇಕು, JDS ಮುಗಿಸ್ಬೇಕು ಅಂತ ಅವ್ರು ಕನಸು ಕಂಡ್ರೆ ಅದು ಕನಸೇ ಹೊರತು ಏನೂ ಹಾಕಲ್ಲ. ರೇವಣ್ಣವ್ರ ಜೊತೆ ನಾವುಗಳು ಈ ತಾಲೂಕಿನ, ಈ ಜಿಲ್ಲೆಯ ಸಮಸ್ತ ಜನತೆ ಮತ್ತು ಕಾರ್ಯಕರ್ತರು ಒಟ್ಟಿಗಿದ್ದೇವೆ. ಏನೇ ಅವ್ರ ಮೇಲೆ ಅನ್ಯಾಯ ಆದರೂ ಸಹ ನಾವು ಸುಮ್ಮನೆ ಕೂರಲ್ಲ ಇನ್ನು ಮುಂದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಕ್ಕಲಿಗ ನಾಯಕರ ಸಮುದಾಯದ ನಾಯಕತ್ವಕ್ಕಾಗಿ ಒಂದು ನಡೀತಾ ಇದೆ ಅನ್ನೋದು ಕೂಡ ನೀವು ಹೇಳಿದ್ರಿ ಸರ್. ಹೌದು, ಅದೇ ನಾನು ಹೇಳೋದ. ಕಳೆದ ಶತಮಾನಗಳಿಂದಲೂ ಸಹ ಈ ರಾಜ್ಯದ ರಾಜಕಾರಣಗಳನ್ನು ಅವಲೋಕಿಸ್ತಕ್ಕಂಥ ಒಬ್ಬ ರಾಜಕೀಯ ತಜ್ಞರು ಸಹ ಹೇಳ್ತಾರೆ, ಒಕ್ಕಲಿಗರ ಪ್ರಭಾವ ಗಳಿಸಿರೆ ಅದ್ರ ಲೀಡರ್ಶಿಪ್ ಬಂದರೆ ಈಜೆ ನಾನು ಮುಖ್ಯಮಂತ್ರಿ ಆಗ್ಬೋದು ಅಂತ. ಇಲ್ಲಿವರೆಗೆ ಯಾರೇ ಸಹ ದೇವೇಗೌಡರ ಒಕ್ಕಲಿಗರ ಸಮಾಜದ ಅದ್ವಿತೀಯ ನಾಯಕ ಅಂತ ಅಕ್ಸೆಪ್ಟ್ ಮಾಡ್ಕೊಂಡು ಜನಸಾಮಾನ್ಯರು ಸಹ ಕಳೆದ ಒಂದು ಗ್ಯಾರಂಟಿ ಇಟ್ಕೊಂಡು ಹೋದ ಸರಿನ ಅವ್ರ ಸರ್ಕಾರ ಬಂದು ಉಪಮುಖ್ಯಮಂತ್ರಿ ಆದರು. ವೆಲ್ಕಮ್. ಆದರೆ ಇವತ್ತು ಅದನ್ನು ಉಳಿಸೋಣಕ್ಕೆ ಆಗ್ತಾ ಇಲ್ಲ. 14 ಕ್ಷೇತ್ರಗಳಲ್ಲಿ ಅವರು ಇವತ್ತು ಸೋಲ್ತಿದ್ದಾರೆ. ಅವ್ರು ತಂಬಾಸೆ ಸೋಲ್ತಾರೆ. 3 ಕಡೆ ನಮ್ಮ JDS ಗೆಲ್ಲುತ್ತೆ, 1 ಅಥವಾ 2 ಬಿಟ್ಟುಬಿಟ್ರೆ ಪ್ರತಿಯೊಂದು ಕಡೆಯೂ ಸಹ ಇವತ್ತು ಮೈತ್ರಿಕೂಟ ಗೆಲ್ಲುತ್ತೆ. ಭ್ರಮ ನಿರಸನರಾಗಿದ್ದಾರೆ. ಈ ಒಕ್ಕಲಿಗರ ಕೋಟೆ ಛಿದ್ರು ಆದರೆ ನನ್ನ ಪ್ರಭಾವ ಒಳಪಡ್ತಾ ಆಸೆ ಪಡ್ಕೊಂಡು ನನ್ನ ಮುಖ್ಯಮಂತ್ರಿ ಸ್ಥಾನ ಎಲ್ಲಿ ಸಿಗುತ್ತೆ ಇಲ್ಲ ಅಂದ್ಕೊಂಡು ಭ್ರಮ ನಿರಸನರಾಗಿ ಅವ್ರ ಷಡ್ಯಂತ್ರ ಇದು ರೇವಣ್ಣರನ್ನ ಅಳಿತಕ್ಕಂಥದ್ದು. ಯಾಕೆಂದ್ರೆ ಕುಮಾರಣ್ಣ ಏನು ಮಾಡೋಕ್ಕಾಗಲ್ಲ. ಈ ಮೂಲಕ ರೇವಣ್ಣರೊಬ್ಬರು ಕಟ್ಟಾಗಿಬಿಟ್ರೆ, ರೇವಣ್ಣರನ್ನ ಪ್ರಭಾವ ಕುಗ್ಸಿಬಿಟ್ರೆ ನಾನು ಈ ಕ್ಷೇತ್ರದಲ್ಲಿ ನಾವು ಪಾರ್ಟಿ ಅದ್ವಿತೀಯ ನಾಯಕರಾಗ್ಬೋದು ಅಂದ್ಕೊಂಡಿದ್ರೆ ಅದು ಕನಸು ಅಂತ ನಾನು ಹೇಳ್ತೇನೆ. ಇದಿಷ್ಟು ಮಾಜಿ ಶಾಸಕ ಹಾಗೆ JDS ಜಿಲ್ಲಾಧ್ಯಕ್ಷರಾದಂಥ KS ಲಿಂಗೇಶ್ ಅವರ ಮಾತು. ನಿಷ್ಪಕ್ಷವಾದಂಥ ತನಿಖೆ ಆಗಬೇಕು. ಇದು ಕಾಂಗ್ರೆಸ್ ನಾಯಕರ ಹುನ್ನಾರದಿಂದ ಈ ರೇವಣ್ಣ ಅವ್ರನ್ನ ಬಂಧನ ಮಾಡಲಾಗಿದೆ ಅನ್ನೋದ ಆರೋಪವನ್ನು ಮಾಡ್ತಿರುವಂಥದ್ದು. ಕ್ಯಾಮ್ರಾಮನ್ ಯಶಸ್ ಜೊತೆ ಪ್ರತಾಪ್ ಹಿರಿಸಾವೆ, ವಿಸ್ತಾರ ನ್ಯೂಸ್, ಹಾಸನ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.